ಹಲೋ ಮಾಮ್. ಹಾಯ್ ಬೇಬಿ. ಐ ಆಮ್ ರಿಯಲಿ ಸಾರಿ ಬೇಬಿ. ಯಾಕೆ ಮಾಮ್? ನಿನ್ ಮನೆಗ್ ಬಂದಾಗ ಆ ವಿವೇಕ್ ಹಾಗೆ ಬಿಹೇವ್ ಮಾಡಿದ್ದು ನಿನಗೆ ತುಂಬಾ ಬೇಜಾರಾಗಿದೆಯಾ ಬೇಬಿ? ಅವನು ಲಂಡನ್ ಅಲ್ಲಿದ್ದವನು. ಅಲ್ಲಿ ಬಿಹೇವ್ ಮಾಡೋ ರೀತಿ ಇಲ್ಲಿ ಮಿಸ್ಬಿಹೇವ್ ಅಂತ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ ಬೇಬಿ. ಎಡ್ಬೇನ ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ನನ್ನ ಯೋಚನೆ ನನಗೆ ಸರಿ ಅನಿಸ್ತಾ ಇದೆ. ಅದನ್ನ ಪ್ರಪಂಚ ಸರಿ ಅಂತ ಒಪ್ಕೋಬೇಕು ಅಂತ ನನಗೇನ್ ಹಠ ಇಲ್ಲ. ನನ್ನ ಯೋಚನೆನೂ ಸರಿ, ನಾನು ಮಾಡ್ತಾ ಇರೋದು ಸರಿ. ದಟ್ಸ್ ಇಟ್. ಯಾ 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 ದಟ್ಸ್ ಇಟ್. ಐ ನೋ ಆದ್ರೂ ನಿಮ್ಗೆ ಗೊತ್ತಿಲ್ದೇನೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಏನು? ಏನು? ಅಯ್ಯೋ ವಿಧಿ. ಅಲ್ಲ, ಗಿಣಿನ ಸಾಕ್ಬಿಟ್ಟು ಗಿಡ ಕೊಡ್ತಾ ಇದೀರಲ್ಲ, ಯಾರು ಗಿಡಗ ಯಾರು ಗಿಣಿ? ಅದನ್ನು ಬಿಡ್ಸೇಳ್ಬೇಕಾ? ನನ್ ಜನ್ಮ. ನಿಮ್ಮ ಮಗಳು ಗಿಣಿ, ಆ ನವದೀಪ್ ಸಕ್ಸೇನನ್ ಮಗ ವಿವೇಕು ಅವನು ಗಿಡಗ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ಇನ್ನೇನ್ ಮೇಡಮ್, ಅಲ್ಲ ಮೊದಲನೇ ಭೇಟಿಲೆ ಹಾಳಾದವನು ಮೈ ಮುಟ್ಟು ಮಾತಾಡ್ಸಕ್ ಹೋಗಿದಾನಲ್ಲ, ನಿಮ್ಗೆ ನ್ಯಾಯ ಅನ್ಸುತ್ತಾ? ನೀನಿರೋ ಜಾಗ ಬಿಟ್ಟು ಅದ್ರಿಂದ ಆಚೆನೂ ಒಂದ್ ಜಗತ್ತಿದೆ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿಲ್ದಿರೋ ನೀನು ಬಾವಿಯಲ್ಲಿರೋ ಕಪ್ಪೆ ಹಾಗೆ. ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ ಜಿಕೆ. ದಟ್ ಇಸ್ ಲಂಡನ್ ಕಲ್ಚರ್. ಇಲ್ಲಿ ಶೇಕ್ ಏನ್ ಮಾಡೋದು ಕೂಡ ಪಾಪ ಅನ್ನೋ ಜನರಿದ್ದಾರೆ. ಅಲ್ಲಿ ಹಾಗಲ್ಲ, ಜಗತ್ತು ತುಂಬಾ ಮುಂದುವರೆದಿದೆ. ಯಾ 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 ಜಗತ್ತು ತುಂಬಾ ಮುಂದುವರೆದಿದೆ. ಆದ್ರೆ ಈ ಮುಂದುವರೆದ ಜಗತ್ತಲ್ಲಿ ನಿಮ್ಮ ಮಗಳು ಪಾಪ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾಳಲ್ಲ. ಅವಳು ಮುಂದೆನೆ ಇದ್ಲು ಜಿಕೆ. ಆದ್ರೆ ಆ ದರಿದ್ರ ರಾಮಾಚಾರಿನ ಮದ್ವೆ ಆಗಿ ಹಿಂದುಳಿದಿದ್ದಾಳೀಗ. ಅವಳು ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗೋ ಕೆಲ್ಸ ನನ್ನಿಂದ ಆಗ್ಬೇಕು ಅಷ್ಟೇ. ಅಂದ್ರೆ ಅವರು ನಿಮ್ಮ ಮಾತನ್ನ ಕೇಳ್ತಾರ? ವಿವೇಕನೇ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಹಾಗಿದ್ಮೇಲೆ ಅಡ್ಜಸ್ಟ್ ಆಗೇ ಆಗ್ತಾಳೆ. ಅವಳು ನನ್ನ ಬೇಬಿ. ನೋಡು, ಅದಕ್ಕೆ ಮೇನ್ ವಿಲನ್ ಕಾಲು. ಲೇಡಿ ಡಾನ್ ಯಾಕೆ ಕಾಲ್ ಮಾಡ್ತಿದ್ದಾರೋ ಏನೋ. ಮೇಡಮ್, ಅವ್ರಿಗೆ ಏನಕ್ಕಾರೋ ಕಾಲ್ ಮಾತಾಡಿ ನೋಡಿ. ನಮ್ಮ ನಾಟಕ ಮುಂದುವರಿಬೇಕು ಮೇಡಮ್. ಹಲೋ ಮಾಮ್. ಹಾಯ್ ಬೇಬಿ. ಐ ಆಮ್ ರಿಯಲಿ ಸಾರಿ ಬೇಬಿ. ಯಾಕೆ ಮಾಮ್? ನಿನ್ ಮನೆಗ್ ಬಂದಾಗ ಆ ವಿವೇಕ್ ಹಾಗೆ ಬಿಹೇವ್ ಮಾಡಿದ್ದು ನಿನಗೆ ತುಂಬಾ ಬೇಜಾರಾಗಿದೆಯಾ ಬೇಬಿ? ಅವನು ಲಂಡನ್ ಅಲ್ಲಿದ್ದವನು. ಅಲ್ಲಿ ಬಿಹೇವ್ ಮಾಡೋ ರೀತಿ ಇಲ್ಲಿ ಮಿಸ್ಬಿಹೇವ್ ಅಂತ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ ಬೇಬಿ. ಇಟ್ಸ್ ಓಕೆ ಮಾಮ್. ಮನೆಗೆ ಬಂದ್ಮೇಲೆ ನಾನು ಯಾಕೆ ಹಾಗೆ ಬಿಹೇವ್ ಮಾಡೋದು ಅಂತ ನನಗೆ ಅನ್ನಿಸ್ತು. ಆಕ್ಚುಲಿ ನಾನು ಸಾರಿ ಕೇಳಬೇಕು. ಸಾರಿ ಎಲ್ಲ ಬೇಡ ಬೇಬಿ. ನಾಳೆ ಇಲ್ಲಿ ಬಂದು ವಿವೇಕ್ ಜೊತೆ ಪ್ರೀತಿಯಿಂದ ಮಾತಾಡು. ಯಾಕೆಂದ್ರೆ ಅವನ್ ನಿನ್ನ ಮದ್ವೆ ಆಗ್ತಾ ಇರೋನು. isn't it? ಬರ್ತ ಬೇಬಿ. ಹಾ, ಬರ್ತೀನಿ ಮಾಮ್. ಥ್ಯಾಂಕ್ ಯು ಬೇಬಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಸರಿ, ಮನೆಗೆ ಕರಿತಿದ್ದಾರೆ. ಮತ್ತೆ ಏನಾದ್ರು ನಿಮ್ ಗಂಡ ನಿಮ್ ಜೊತೆ ಇರುವಾಗ ಯಾರು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ ರೀ. ನಾಳೆ ಅವರೊಂದು ಹೊಸ ಆಟ ನೋಡ್ತಾರೆ. ಚಾರು, ಐ ಲವ್ ಚಾರು. ನಿನ್ ಬ್ಯೂಟಿಫುಲ್ ಐಸ್ ನೋಡಿದ್ಮೇಲೆ ಈ ಎಣ್ಣೆಲಿರೋ ಕಿಕ್ಕ ಮಜಾನೇ ಕೊಡ್ತಾ ಇಲ್ಲ.
ಹೇ ವರುಣ್, ಸಾಬ್ ಏನ್ ಮಾಡ್ತಾ ಇದ್ದೀರಾ ಸಾಬ್? ನೀನೇನಾದ್ರೂ ಚಾರು ಆಗಿದ್ದಿದ್ರೆ ನಿನ್ನ ಸಾಬ್ ವಿವೇಕ್ 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 ಸ್ಲೋ ಡೌನ್ ನೋಡು, ಈ ಲಾರಿಲಿ ಬಸ್ಸಲ್ಲಿ ಬರ್ದಿದ್ದು ನೋಡಿದ್ಯಲ್ಲ, ಅಲ್ಲಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಅದಕ್ಕೆ ಸ್ಲೋ ಡೌನ್ ಪ್ಲೀಸ್. ಹೊಸಬ್ ರೋಡಲ್ಲಿ ಹೋಗೋರು ಮಾತ್ರ. ನಾನು ಯಾವತ್ತಿದ್ರು ಫ್ಲೈಟಲ್ಲೇ ಹೋಗೋದು. ಸ್ಪೀಡ್ ಓನ್ಲಿ, ಸ್ಪೀಡ್ ಅಕಾರ್ಡಿಂಗ್ ಟು ಮೀ. ಯಾವಾಗಲೂ ಛತ್ರ ಸ್ಪೀಡ್ ಆಗಿರ್ಬೇಕು. ನೋಡು, ಎಷ್ಟೇ ಸ್ಪೀಡ್ ಇದ್ರೂ ಬ್ರೇಕ್ ಹಾಕ್ಲೇಬೇಕು. ಡ್ಯಾಡ್, ನನ್ನ ಲೈಫಲ್ಲಿ ಸ್ಪೀಡ್ ಬ್ರೇಕ್ ಹಾಕಕ್ ಬಂದಿರೋರೆ ನೀರ ಚಾರು. ಚಾರು ಮೇರಾ ಪ್ಯಾರ್. ಕೊಲ್ವಾ, ಮಾತಾಡ್ಬೇಡ, ಮನೆ ಹತ್ರ ಫೋನ್ ಬರ್ತಾ ಇದೆ. ಹಲೋ ನೈತಾಜಿ, ಹೇಳಿ. ಮಿಸ್ಟರ್ ನವ್ದೀಪ್, ಚಾರು ಬೇಬಿ ಕಾಲ್ ಮಾಡಿದ್ಲು. ಅವಳು ವಿವೇಕ್ ಹತ್ರ ಬಿಹೇವ್ ಮಾಡಿದ್ದು ಹೇಳ್ಕೊಂಡು ಫೀಲ್ ಮಾಡಿದ್ಲು. ಓ ಹೌದಾ? ನನ್ ಚಾರು ಬೇಬಿ ಹೀಗಿರ್ಲಿಲ್ಲ. ಅವಳನ್ನ ವೆಸ್ಟರ್ನ್ ಕಲ್ಚರ್ ಮ್ಯಾಚ್ ಆಗೋ ತರನೇ ಬೆಳೆಸಿದ್ದೆ. ಆದ್ರೆ ದರಿದ್ರ ರಾಮಾಚಾರಿನ ಮದ್ವೆ ಆದ್ಮೇಲೆ ಇಲ್ಲಿನ ಕಲ್ಚರು ಮಣ್ಣು ಮಸಿ ಅಂತ ಅವಳ ತಲೆ ಕೆಡ್ಸಿ ಹಾಳ್ ಮಾಡ್ಬಿಟ್ಟಿದಾನೆ. ಅವಳು ಇಲ್ಲಿಂದ ಮನೆಗ್ ಹೋದ್ಮೇಲೆ ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ರಿಯಲೈಸ್ ಆಗಿದೆ. ಅದಕ್ಕೆ ಕಾಲ್ ಮಾಡಿ, ಸಾರಿ ಮಾಮ್, ನಾನು ಈ ತರ ಎಲ್ಲ ನಡ್ಕೊಳ್ಳೋದಿಲ್ಲ, ನನ್ ಕಡೆಯಿಂದ ಸಾರಿ ಹೇಳಿ ಅವರಿಗೆ ಅಂತ ನನಗ್ ಹೇಳಿದ್ಲು. ಓಹ್, ಇಸ್ ಇಟ್? ಓ, ವೆರಿ ಗುಡ್. ನಿಮ್ ಮಗ ವಿವೇಕ್ ಇದ್ರೆ ಕೊಡಿ, ನಾನ್ ಸಾರಿ ಕೇಳ್ತೀನಿ. ಅಲ್ಲ, ಈ ಸಿಚುವೇಶನ್ ಇಂದ ಅವನ್ ಸ್ವಲ್ಪ ಅಪ್ಸೆಟ್ ಆಗಿ ರೂಮಲ್ಲಿ ಒಬ್ನೇ ಕೂತಿದ್ದಾನೆ. ಇಲ್ಲ, ನೀವೇನ್ ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಹೌದಾ? ಐ ಆಮ್ ಸೋ ಸಾರಿ ಮಿಸ್ಟರ್ ನವದೀಪ್. ನಾನು ಇಟ್ಸ್ ಓಕೆ. ನೀವು ಹೇಳಿದ್ದನ್ನೆಲ್ಲ ಹೇಳಿ ನಾನು ಸಮಾಧಾನ ಮಾಡ್ತೀನಿ, ಬಿಡಿ, ನೋ ಪ್ರಾಬ್ಲಮ್. ಮೊದ್ಲು ಕೆಲ್ಸ ಮಾಡಿ, ನಮ್ ಚಾರು ಬೇಬಿ ನಿಮ್ ಮಗನಿಗೆ ಕನ್ಫರ್ಮ್ ಅಂತ ಹೇಳ್ಬಿಡಿ. ಓಕೆ ಮನಿತಾಜಿ, ಥ್ಯಾಂಕ್ ಯು ವೆರಿ ಮಚ್. ಎಸ್. चारू डार्लिंग, मेरा चारू डार्लिंग. ನನಗೆ ಮುರಾರಿ ನೋಡೋ, ಈ ಫೋನಿಗೆ ನಾನು ಸಿಮ್ ಹಾಕಿರೋದೆ ಆ ಸಿದ್ಧಾರ್ಥ ಅವ್ರ ಜೊತೆ ಮಾತಾಡೋಕ್ಕೆ. ಸಿದ್ಧಾರ್ಥ ಅವ್ರಿಗೆ ನನ್ನ ಹೆಸರು ಬಸವರಾಜು ಅಂತ ಹೇಳಿದ್ದೀನಿ. ಏನೇಳೋ? ಬಸವರಾಜು. ಹಾಂ, ಈ ಫೋನ್ ಮನೇಲೇ ಇರಲಿ, ತಗೋ. ನೀನು ತಗೊಂಡೋಗ್ಬೋದಲ್ವಾ? ತೊಗೊಂಡೋಗಕ್ಕಾಗಲ್ಲ ಕಣೋ, ನೀನು ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಕೆಲಸದ ಮೇಲೆ. ಅಲ್ಲಿರುವಾಗ ಅವ್ರು ಫೋನ್ ಮಾಡಿದ್ರೆ ನಾನು ಎತ್ತು ಮಾತಾಡೋಕ್ಕೂ ಆಗಲ್ಲ, ಅವಾಗ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅವ್ರೇನಾದ್ರು ಕಾಲ್ ಮಾಡಿದ್ರೆ ನೀನೇ ಎತ್ತಿ ರಿಸೀವ್ ಮಾಡಿ ಮಾತಾಡು. ಅಪ್ಪ ಏನೇನೋ ಮಾತಾಡಿ ಕನ್ಫ್ಯೂಸ್ ಮಾಡ್ಬಿಡ್ಬೇಡ. ಬಸವರಾಜ್ ಅವ್ರು ಹೊರಗಡೆ ಹೋಗಿದ್ದಾರೆ, ನಾನು ಅವ್ರ ಫ್ರೆಂಡು, ಅವ್ರು ಬಂದಿದ ತಕ್ಷಣ ಕಾಲ್ ಮಾಡಿಸ್ತೀನಿ ಅಂತ ಹೇಳು. ಸರಿಪಾ. ಚಾರು ಮೇಡಮ್ ರೆಡಿನಾ? ಅದಕ್ಕೆ ನೀವು ಅವ್ರ ತಾಯಿ ಮನೆಗೆ. ಅಲ್ಲ ರಾಮಾಚಾರಿ, ಬೇಡ ಅಂದ್ರು ಒಬ್ಬನ್ನೇ ಅಲ್ಲಿ ಕಳಿಸ್ತಾ ಇದೆಯಲ್ಲೋ? ಅವ್ರೊಬ್ರೇ ಹೋಗ್ತಾ ಇಲ್ಲ ಮುರಾರಿ, ಮತ್ತೆ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಏಕೋ? ವಾವ್, ಸೂಪರ್ ಪ್ಲಾನ್ ಕಣ ರಾಮಾಚಾರಿ, ಸೂಪರ್ ಪ್ಲಾನ್. ಮತ್ತೆ ಅಂತ ಕ್ರಿಮಿನಲ್ಗಳನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನಾವು ಇಷ್ಟಾರು ಪ್ಲಾನ್ ಮಾಡ್ಲೇಬೇಕಲ್ಲ ಮುರಾರಿ. ಸರಿ, ಟೈಮ್ ಆಯ್ತು. ಸರಿ ಮೇಡಮ್ ಬನ್ನಿ, ನಾವು ಬರ್ತೀವಿ. ಹುಷಾರು. ನೆನ್ಪಿರ್ಲಿ. ಸಿದ್ಧಾರ್ಥ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಪೊಲೀಸ್ ಇದ್ದಾರ್ಜಿ. ಅದು ಸರ್ ಏನಿದೆ ಸರ್, ಬಸವರಾಜನ್ ಅವ್ರು ಫೋನ್ ಮಾಡಿ
ಒಂದ್ ಕಡೆ ಮೀಟ್ ಆಗಕ್ಕೆ ಹೇಳಿದ್ದ. ಬಚ್ಚರಾಜ್ वो कौन है? ಬಸವರಾಜ್ ಸರ್. बसवराज. ओके ओके ओके. हाँ क्या हुआ बोलो. ಅವನು ನಿಮ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿದಾನಂತೆ. ಅದು ನಿಮ್ಮನ್ನ ಅರೆಸ್ಟ್ ಮಾಡಕ್ ಸಹಾಯ ಆಗತ್ತೆ ಅಂತ ಹೇಳ್ದ. तुम चुप बैठो. तुम क्या वहां जक मार रहे हो? ಹಿಂಗೆ ತಿಂಗಳು ಬಿಸಾಕ್ತಿಲ್ವ? देखो ನಿನ್ಗೆ ಸರ್ಕಾರದಿಂದ ಸಂಬಳ ಬರುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಅರೆ ನಾನ್ ನಿನ್ಗೆ ತಿಂಗಳ ಬಿಸಾಕ್ತಿದ್ದೀನಲ್ಲ. ಸಿಲ್ಲಿ ಮ್ಯಾಟರ್ಸ್ಗೆ ನನ್ ಕಾಲ್ ಮಾಡ್ತೀಯ ಬೇವ್ಕೂಫ್. ಅಲ್ಲ ಸರ್. ಅವ್ನು ಯಾರೇ ಇದ್ರು ಅವನು ಮುಗಿಸು. ನಿನ್ ಕೆಪಾಸಿಟಿ ಇಲ್ಲ ಅಂದ್ರೆ ನಂಗೆ ಡೀಟೇಲ್ಸ್ ಕೊಡು, ನಾನು ಮುಗಿಸ್ತೀನಿ. ಫೋನ್ ಇಡು, ಟು ಡಿಲೀಟ್ ಹೇಳಿ. ಮಿಸ್ಟರ್ ನವದೀಪ್, ವಿವೇಕ್ ಬನ್ನಿ. ಹೆಲೋ, ಪ್ಲೀಸ್ ಟೇಕ್ ಯು ಸೀಟ್. ಕುಸರ್. ಏನಾಯ್ತು ಮಿಸ್ಟರ್ ನವದೀಪ್? ಎನಿ ಪ್ರಾಬ್ಲಮ್? ಲೈಫ್ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಮನತ್ಯಾಜಿ. ಅದು ನಂತರ ಬೆಳೀತಿರೋ ಬಿಸ್ನೆಸ್ ಮ್ಯಾನ್ಗಂತೂ 100 ಪ್ರಾಬ್ಲಮ್ ಇರುತ್ತೆ. ಆಪ್ ಚಿಂತಾ ಮತ್ ಕರೋ. ಎನಿ ಪ್ರಾಬ್ಲಮ್ ಬಂದ್ರು ಈ ಸಕ್ಸೇನ 1 ಮಿನಿಟಲ್ಲಿ ಎಲ್ಲ ಸಾಲ್ವ್ ಮಾಡ್ತಾನೆ. ಯಾರೋ ಬಸವರಾಜ್ ಅಂತೆ ನನ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾನಂತೆ. ನಾನು ದುಡ್ಡು ಕೊಟ್ಟು ಸಾಕ್ತಿರೋ ಆಫೀಸರ್ ಇದನ್ನು ಹೇಳೋಕ್ಕೆ ನಂಗೆ ಕಾಲ್ ಮಾಡಿದ್ರೆ ನಂಗೆ ಸಿಟ್ಪಡಲ್ಲ. ನನ್ನ ವಿರುದ್ಧ ಯಾರೇ ಬಂದ್ರು ಅವ್ರು ಸ್ಮಶಾನ ಸೇರ್ತಾರೆ ಅಷ್ಟೇ. ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ನವದೀಪ್. ಎನಿವೇಸ್ ನಿಮ್ಮ ಮಗಳಿಗೆ ಅವ್ಳು ಮಾಡಿದ ತಪ್ಪು ರಿಯಲೈಸ್ ಆಗಿದೆಯಲ್ಲ, ಅದು ಸಾಕು. ದ್ಯಾಟ್ಸ್ ಗ್ರೇಟ್. ಆಕ್ಚುಲಿ ಅವಳು ಹಾಗಿರ್ಲಿಲ್ಲ. ಮಧ್ಯದಲ್ಲಿ ಸಾವಾಸ ದೋಷದಿಂದ ಆತರ ಆಗ್ಬಿಟ್ಲು. ಇನ್ ಮುಂದೆ ಕರೆಕ್ಟ್ ಆಗಿರ್ತಾಳೆ. ಯು ಡೋಂಟ್ ವರಿ ಆಂಟಿ, ಮೈ ಉಸ್ಕೋ ಸರಿ ಮಾಡ್ತೀನಿ. ಹೇಳಿ ಅಂದ್ರೆ ಓಕೆ ಓಕೆ. ಪಾಪ ಅವಾಗಿಂದ ಹಾಟ್ ಆಗಿ ಮಾತಾಡ್ತಾ ಇದೀರಿ. ಸೊ ಹಾಟ್ ನ ಕೂಲ್ ಮಾಡಕ್ಕೆ ನಾನು ಹೋಗಿ ಬಿಯರ್ ತಂದು ಬಿಡ್ಲಾ? ವಾಟ್ ಬಿಯಾ? ಆಪ್ಕೋ ಕಾಮನ್ ಸೆನ್ಸ್ ಇದೆಯಾ? ಸಾರಿ ಸಾರಿ ಸಾರಿ, ತಾವು ಲಂಡನ್ ರಿಟರ್ನ್ ಅಲ್ವಾ, ಸೊ ಹಾಗಾಗಿ ನೀವು ಕುಡಿತೀರೇನೋ ಅಂತ ಕೇಳ್ಬಿಟ್ಟೆ. ಕ್ಷಮಿಸ್ಬಿಡಿ. ಏ ಬಾಯ್ಲಿ ಏನಾಗುತ್ತೆ ಕಮ್ಯಾ. ಸ್ವಲ್ಪ ಸೇಫ್ ತೆಗಿರಿ. ಮಾರ್ನಿಂಗ್ ಐ ಡೋಂಟ್ ಡ್ರಿಂಕ್ ಬಿಯರ್, ಐ ಓನ್ಲಿ ಟೇಕ್ ವಿಸ್ಕಿ. ವಿಸ್ಕಿನಾ? ಅಯ್ಯೋ ಬಿಯರೇ ತರ್ತೀನಿ, ನಾನು ಬಿಸ್ಕಿ ತರಲ್ವಾ? ಜಸ್ಟ್ 5 minutes ಹಿಂಗ್ ಹೋಗಿ ಹಿಂಗೆ ತಂದ್ಬಿಡ್ತೀನಿ. ಅವನ ತಲೆ ಕೆಟ್ಟ ನನ್ನ ಮಗ ಅವನು.